ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಚೊಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಲ್ಲಿಮಾಕನಪುರ ಗ್ರಾಮದ ಯುವ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಆದಂತಹ ಮಲ್ಲಿಮಾಕನಪುರ ತಮ್ಮಯ್ಯ ಗೌಡರವರ ಹುಟ್ಟುಹಬ್ಬದ ಆಚರಣೆ. ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಗ್ರಾಮದ ಮುಖಂಡರುಗಳು ಆಗಮಿಸಿ ಮಲ್ಲಿಮಾಕನಪುರ ತಮ್ಮಯ್ಯ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದ್ರು. ಕೇಕ್ ಕತ್ತರಿಸುವ ಮೂಲಕ ಕೇಕ್ ತಿನ್ನಿಸಿ ಶುಭವನ್ನ ಹಾರೈಸಿದ್ರು. ತಮ್ಮಯ್ಯ ಗೌಡರು ಜನಾನುರಾಗಿ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಿದ್ದು, ಪ್ರಮುಖವಾಗಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಅವಿರತ ಶ್ರಮಿಸಿದ್ದಾರೆ. ಚೊಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಯೇ ಮಲ್ಲಿಮಾಕನಪುರ ಗ್ರಾಮವನ್ನ ಮಾದರಿ ಗ್ರಾಮವನ್ನಾಗಿ ಸಾಕಷ್ಟು ಅಭಿವೃದ್ಧಿ ಪಥದತ್ತ ಕೊಂಡೊಯ್ದಿದ್ದಾರೆ. ಮುಖ್ಯವಾಗಿ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಅವರು ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡುವುದರ ಮೂಲಕ ಜನಮಾನಸದಲ್ಲಿ ನೆಲೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದ್ರು. ಇನ್ನು ತಮ್ಮಯ್ಯ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಲು ಬಮೂಲ್ ನಿರ್ದೇಶಕರಾದಂತಹ LNT ಮಂಜುನಾಥ್ ರವರು ಆಗಮಿಸಿದ್ರು. ಅದೇ ರೀತಿಯಲ್ಲಿ ಚೊಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ JLM ಮಹೇಶ್ ಅವರು ಕೂಡ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿ ಮಾತನಾಡಿದ್ರು. ತಮ್ಮಯ್ಯ ಗೌಡರು ಜನಾನುರಾಗಿ ಹಲವಾರು ರೀತಿಯ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡಿದ್ದು, ಅವರು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಗ್ರಾಮವನ್ನ ಅಭಿವೃದ್ಧಿ ಪಡಿಸುವ ದೃಷ್ಟಿಯಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗುವ ಕನಸನ್ನ ನಾವು ಹೊತ್ತಿದ್ದೇವೆ. ಆ ಒಂದು ಕನಸು ಮುಂದಿನ ದಿನಗಳಲ್ಲಿ ಸಾಕಾರವಾಗಲಿ ಅಂತ ಶುಭವನ್ನ ಕೋರಿದ್ರು. ಇಂದು ಏನು ನಮ್ಮ ಈ ಭಾಗದ ಚೊಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ಗ್ರಾಮದ ವ್ಯಾಪ್ತಿಯ ಮಲ್ಲಿಮಾಕನಪುರ ಗ್ರಾಮದ ಶ್ರೀಯುತ ತಮ್ಮಯ್ಯ ಗೌಡರವರ 56ನೇ ಹುಟ್ಟುಹಬ್ಬದ ಈ ಒಂದು ಸಂತೋಷದ ಸಂದರ್ಭದಲ್ಲಿ ನಾವೆಲ್ಲ ಏನಿಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯಾಗಿ ಸೇರಿ ಬಂದು ಅವರಿಗೆ ಶುಭಾಶಯ ಕೋರಿದಿರಿ. ಅವರೆಲ್ಲರಿಗೂ ನಾವು ಇದೊಂದು ಸಂದರ್ಭದಲ್ಲಿ ನಾವು ಒಂದು ವಂದನೆಗಳನ್ನ ತಿಳಿಯಬಡಿಸ್ತೇವೆ. ಈ ಒಂದು ಭಾಗದಲ್ಲಿ ಇಷ್ಟು ಜನ ಬರೋದಕ್ಕೆ ಕಾರಣ ಅಂತಂದ್ರೆ ಶ್ರೀಯುತ ತಮ್ಮಣ್ಣನವರ ಒಂದು ನೇರ ನುಡಿ ಮತ್ತು ಅವರ ಒಂದು ಸ್ನೇಹ ಭಾವ. ಏನಂತಂದ್ರೆ ಅವರು ಯಾರನ್ನೇ ಆಗ್ಲಿ ಒಂದು ಸ್ನೇಹಿತರಾಗಿ ಅವರು ಎಲ್ಲಾರನ್ನು ನೋಡುವಂತ ಒಂದು ಗುಣ ಅವ್ರಿಗೆ ಬಂದಿದೆ. ಹಾಗಾಗಿ ಇವತ್ತೇನ್ ನೀವು ನೋಡ್ತಾ ಇದ್ದೀರಾ, ಇಷ್ಟೊಂದು ಜನಸಂಖ್ಯೆ, ಇಷ್ಟೊಂದು ದೊಡ್ಡದಲ್ಲಿ ಜನಸಂಖ್ಯೆ ಬಂದು ಅವ್ರಿಗೆ ಶುಭಾಶಯ ಕೊಡ್ತಾ ಇದಾರೆ. ನಾನು ನಮ್ಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಮುಖಂಡರ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಮ್ಮ ಈ ಭಾಗದ ನಮ್ಮ ನಾಯಕರಾದಂತ ಶ್ರೀಯುತ LNT ಮಂಜಣ್ಣ ಪರವಾಗಿ, ಅದೇ ರೀತಿಯಾಗಿ ನಮ್ಮ ಶಾಸಕರಾದಂತ ಶ್ರೀಯುತ ಶರತ್ ಬಚ್ಚೇಗೌಡ ಅಣ್ಣನ ಪರವಾಗಿ ನಾವು ಅವರಿಗೆ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳನ್ನ, ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲು ಬಯಸ್ತೇವೆ. ದೇವರು ಅವರಿಗೆ ಒಳ್ಳೆ ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡ್ಲಿ. ಈ ರೀತಿಯಾದ ಜನಸೇವೆ ಇನ್ನು ಮುಂದೆ 10 ವರ್ಷ, 50 ವರ್ಷ, 100 ವರ್ಷ ಇದೇ ರೀತಿಯಾಗಿ ಅವರು ನಡೆಸ್ಕೊಂಡು ಹೋಗ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾನು ಶುಭಾಶಯಕ್ಕೆ ಕೋರಲು ಬರೆಸ್ತಿದ್ದೇನೆ. ಮತ್ತು ಮುಂದಿನ ಏನು ಚುನಾವಣೆಗಳು ಬರ್ತಾ ಇದೆ, ಗ್ರಾಮ ಪಂಚಾಯತ್ ಚುನಾವಣೆ ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತ್ ಚುನಾವಣೆಗಳಾಗಿರ್ಬೋದು, ಆ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಅವಕಾಶ ಸಿಕ್ಕಿದಾಗ ನಮ್ಮ ತಮ್ಮಣ್ಣವರು ಮುಂಚೂಣಿ ನಾಯಕರಾಗಿ ನಿಲ್ತಾರೆ. ಅವರಿಗೆ ನಮ್ಮ ಪಕ್ಷದ ಪರವಾಗಿ ಅವರಿಗೆ ಅವಕಾಶಗಳನ್ನು ಲಭಿಸ್ತಾ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಹೇಳ್ಬಳಿಸ್ತೇವೆ. ಇವರು ಮುಂದಿನ ದಿನಗಳಲ್ಲಿ ಪಂಚಾಯತಿ ಅಧ್ಯಕ್ಷರಾಗಿ ನೋಡೋದಕ್ಕೆ ನಾವು ತುಂಬಾ ಇಷ್ಟಪಟ್ಟಿದ್ದೇವೆ. ಹಾಗಾಗಿ ಅವರು ಮುಂದಿನ ದಿನಗಳಲ್ಲಿ ಪಂಚಾಯತಿ ಅಧ್ಯಕ್ಷರಾಗಿ ಈ ಒಂದು ಭಾಗದಲ್ಲಿ ಒಂದು ಮೆಚ್ಚಿನ ನಾಯಕರಾಗಿ ಅವರು ಮೂಡಿ ಬರಲಿ ಎಂಬುದಾಗಿ ನಾನು ವೈಯಕ್ತಿಕವಾಗಿ ಈ ಒಂದು ಸಂದರ್ಭದಲ್ಲಿ ಶುಭಾಶಯ ಕೋರಲು ಬಯಸಿದ್ದೇನೆ.